ಸಿದ್ದರಾಮಯ್ಯನವರ ಸ್ವಲ್ಪ ಬಣದವರು ಫಾರಿನ್ ಟ್ರಿಪ್ ಹೋದ್ರು. ಅದಾದ್ಮೇಲೆ ಕೆಲವು ನಾಯಕರು ಒಂದ್ ಕಡೆ ಸೇರ್ಕೊಂಡು ಚರ್ಚೆಯನ್ನ ಮಾಡ್ತಾನೆ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅದನ್ನು ನೋಡಿದೀವಿ. ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದನ್ನ ಕೂಡ ನೋಡಿದೀವಿ. ಈಗ DK ಬಣದ ಆಟ ಶುರುವಾಗಿದೆಯಾ? ಬಜೆಟ್ಗೂ ಮುನ್ನನೇ ಏನ್ ತೀರ್ಮಾನ ಆಗಬೇಕು, ಅದ್ರ ಬಗ್ಗೆ ನಿರ್ಣಯ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದಿದೆ. ಸಿಎಂ ಟೀಮ್ ಫಾರಿನ್ ಟೂರ್ ಹೋದ್ರೆ DK ಟೀಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಡಿನ್ನರ್ ಮೀಟಿಂಗ್. ಅದು ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಒಂದ್ ಕಡೆ ಸೇರ್ಕೊಂಡಿದ್ರು. ಕಾಣಿಸಿದ್ದು 18 ಜನ ಶಾಸಕರು, ಆದ್ರೆ ಅಲ್ಲಿಗೆ ಇನ್ನೂ 10 ರಿಂದ 15 ಜನ ಶಾಸಕರು ಬಂದು ಹೋಗಿದ್ರು ಅಂತ ಹೇಳಲಾಗ್ತದೆ. TB ಜಯಚಂದ್ರ, NA ಆರಿಸ್ ಸೇರಿದಂತೆ ಸಾಕಷ್ಟು ಜನ ಬಂದು ಹೋಗಿದ್ರು ಅಂತ. ಆದ್ರೆ ಫೋಟೋದಲ್ಲಿರುವಂಥದ್ದು 18 ಜನ ಶಾಸಕರು. ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಡಿನ್ನರ್ ಸಭೆ ನಡೀತು. ಎಲ್ರಿಗೂ ಗೊತ್ತಿರುವಂತದ್ದೇ ಅಲ್ವಾ, ಬಾಲಕೃಷ್ಣ ಅವರು ಯಾರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ, ಏನು ಮಾತನಾಡ್ತಾರೆ, ಯಾರಿಗೋಸ್ಕರ ಆ ಒಂದು ಡಿನ್ನರ್ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಅನ್ನುವಂಥದ್ದು. ಸೊ ಹೀಗಾಗಿ ಅಲ್ಲಿ ಮಾತನಾಡಿರುವಂಥದ್ದು, ಹಾಗೆ ಆಗಿರುವಂಥ ರಾಜಕಾರಣ ಎಲ್ಲವೂ ಕುತೂಹಲ ಕೆಡಮಾಡಿಕೊಟ್ಟಿದೆ. 20ಕ್ಕೂ ಅಧಿಕ ಶಾಸಕರು ಸಭೆಯಲ್ಲಿ ಭಾಗಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. DK ಶಿವಕುಮಾರ್ CM ಆಗಬೇಕು ಅಂತ ಸಭೆಯಲ್ಲಿ ಒತ್ತಡ ತಂತ್ರವನ್ನ ಅನುಸರಿಸಲಿಕ್ಕೆ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ವರಿಷ್ಠರನ್ನ ಭೇಟಿಯಾಗಲಿಕ್ಕೆ ಆಪ್ತರು ತೀರ್ಮಾನ ಮಾಡಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಭಾರಿ ಬೆಳವಣಿಗೆ ಆಗುವಂತ ಎಲ್ಲಾ ಲಕ್ಷಣಗಳಿಗೆ ವೇದಿಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ ಈ ಸಭೆಯ ಮೂಲಕ. ಇನ್ನ ಕಾಂಗ್ರೆಸ್ನಲ್ಲಿ ಕುರ್ಚಿ ಪಾಲಿಟಿಕ್ಸ್ ಹೇಗಿದೆ, ಶಾಸಕರು ಏನಂತಾರೆ, ಒಮ್ಮೆ ನೋಡೋಣ. ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂಥ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತಿಲ್ಲ. ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ, ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅವ್ರ ಬಗ್ಗೆ ಮಾತಾಡೋರು ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸ್ಬೇಕು. ಒಟ್ಟಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತಡೇ ಊಟ ಮಾಡ್ತಾರೆ. ಬಹಳ ಜನ MLAಗಳಿದ್ದಾರೆ, 45-40 ಜನ ಇದ್ದಾರೆ. ಎಲ್ಲ ಊಟ ಮಾಡೋದು ಪಕ್ಷದಲ್ಲಿ ಬದಲಾವಣೆ ಅಂತ ಅನ್ನೋದನ್ನ ಏನು ನಮ್ಮ ಪಕ್ಷದ ನಾಯಕರುಗಳನ್ನು ಮಾತಾಡ್ತಾರೆ, ದಲಿತರನ್ನು ಮಾಡಿ, ಒಕ್ಕಲಿಗರನ್ನು ಮಾಡಿ, ಲಿಂಗಾಯತರನ್ನು ಮಾಡಿ ಅಂತ ಅನ್ನೋದು. ಅದ್ರ ಜೊತೆಗೆ ವಿರೋಧ ಪಕ್ಷದವರು ಮಾತಾಡ್ತಾರೆ. ಅದ್ರ ಜೊತೆಗೆ ನೀವು ಮೀಡಿಯಾದವರು ಅದನ್ನು ಹೆಚ್ಚು ವೈಭವೀಕರಿಸ್ತಾ ಇದ್ದೀರಿ. ಅದು ನಮಗೆಲ್ರಿಗೂ ಎಲ್ಲ ಒಂದು ಕಡೆ ಇಮ್ಯುಲೇಷನ್ ಆಯ್ತೈತೆ. ಇದಕ್ಕೆ ಆದಷ್ಟು ಬೇಗ ಹೈಕಮಾಂಡು ತೀರ್ಮಾನ ತಗೊಳ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಯಾಕೆ ಅಂತಂದರೆ ಇದು ಚರ್ಚೆಗೆ ಬರಬಾರ್ದು. ಇದು ಈ ರಾಜ್ಯದಲ್ಲಿ ಸುಭಿಕ್ಷವಾಗಿ ಸರ್ಕಾರ ನಡೀತೈತೆ. ಅಧಿಕಾರದ ಹಸ್ತಾಂತರ ವಿಚಾರದಲ್ಲಿ ವಿನಾಕಾರಣ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತಹ ಸನ್ನಿವೇಶಗಳು, ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಮುಂದಿನ 5 ವರ್ಷ ನಾವೇ ಅಂತ ಹೇಳುವಂತಹ ಹೇಳಿಕೆಗಳು, ಇದರಿಂದ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಮುಜುಗರ ಉಂಟಾಗ್ತಾ ಇದೆ. ಪಕ್ಷ ಕಟ್ಟುವಂತಹ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಬ್ಬರು ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಹಿಂದ ಮುಖಂಡರಾಗಿರುವಂಥ ಲೋಹಿತ್ ನಾಯಕ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಗೆ BJP ವಕ್ತಾರರಾಗಿರುವಂಥ MG ಮಹೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಇದು ಕುರ್ಚಿ ಕಚ್ಚಾಟದ ಶಕ್ತಿ ಪ್ರದರ್ಶನ, ಬಣ ರಾಜಕೀಯದ ಶಕ್ತಿ ಪ್ರದರ್ಶನಕ್ಕೆ ಆರಂಭನಾ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಬಜೆಟ್ಗೂ ಮುನ್ನನೇ. ಹೇಗೆ ನೋಡ್ತಾ ಇದ್ದೀರಾ? ನಮ್ಮ ಗ್ರಹಿಕೆ ಸರಿಗಿದೆ, ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ, ಪಾಪ ತಾವು ಮಾಧ್ಯಮರು ಎಲ್ಲರೂ ಕಳೆದ 1.5 ವರ್ಷದಿಂದ ಸುಮಾರು ಒಂದು 700-800 ಗಂಟೆ ಇವರ ಅಧಿಕಾರ ಹಸ್ತಾಂತರ, ಇವರ ಕಾಂಗ್ರೆಸ್ಸಿಗರ ದೊಂಬರಾಟವನ್ನ ತಾವು ಪದೇ ಪದೇ ಚರ್ಚೆ ಮಾಡ್ತಾ ಇದ್ದೀರಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ದುರ್ಬಲವಾಗಿರ್ತಕ್ಕಂಥ ಹೈಕಮಾಂಡ್ ಅಂತ ಈ ಇಡೀ ನಮ್ಮ ಪ್ರಕರಣವನ್ನ ಘಟನೆ ನೋಡಿದಾಗ ನಮ್ಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು. ಒಂದು ಅಸಮರ್ಥ ಆಡಳಿತ ಏನ್ ರಾಜ್ಯದ ಒಳಗಡೆ ನಡೀತಿದೆ. ಜನಾದೇಶ ಕೊಟ್ಟಿದ್ರು ಕೂಡ ಸರ್ಕಾರ ಒಂದ್ ರೀತಿ ಅಸ್ಥಿರ ರೂಪದಲ್ಲಿ ರೂಪಾಂತರಗೊಂಡಿರ್ತಕ್ಕಂಥದ್ದು. ಜನ ಪಾಪ ಕರ್ನಾಟಕ ಜನ ಕೊಟ್ರು ಇವರಿಗೆ, ಆದ್ರೆ ಕೊಟ್ಟು 1 ವರ್ಷದಿಂದ ಶುರು ಆಗಿರ್ತಕ್ಕಂಥದ್ದು ಈ ನಿಮಿಷ ತನಕ ನಿಂತಿಲ್ಲ. ಈ ಬಣ ರಾಜಕೀಯದಿಂದ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು ನಾವು ನೋಡ್ತಿರೋಂಥ ಅಂಶ. ಇಲ್ಲಿ ಏನು DK ಶಿವಕುಮಾರ್ ಅವರು ಬಣ ಅಂತ ಹೇಳ್ತಕ್ಕಂಥದ್ರಲ್ಲಿ ಇವತ್ತು ನೀವು ಮುಂಚೆ ಬಿತ್ತರಿಸಿದ್ರಿ ಬಾಲಕೃಷ್ಣ ಅವರ ಮಾತು. ಬಾಲಕೃಷ್ಣ ಅವ್ರ ನಮ್ಗೆ ಜನ ಅಧಿಕಾರ ಕೊಡೋದಿಲ್ಲ, ನಮ್ಮ ಈ ಗಲಾಟೆ, ನಮ್ಮ ದೊಂಬರಾಟ ನೋಡಿ ಜನ ಬೇಸರಗೊಂಡಿದ್ದಾರೆ ಅಂತ ಮಾತನಾಡಿದ 3 ಪಾಲ್ಗೊಂಡಂತವ್ರು ಕೂಡ. ಅಂದ್ರೆ ಒಂದು ರಾಜ್ಯದ
ವೆರಿ ಸೀರಿಯಸ್ ನೋಟು ಬಾಲಕೃಷ್ಣ ಅವ್ರು ಹೇಳಿದ್ರು. ಹೀಗೆ ಮುಂದುವರೆದ್ರೆ ಸರ್ಕಾರ ಬರೋದು ಕಷ್ಟ ಆಗುತ್ತೆ, ಕ್ಷೇತ್ರದಲ್ಲಿ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಬಣ ರಾಜಕೀಯ ಅನ್ನುವಂಥದ್ದು, ಅದರ ಜೊತೆಗೆ ಇವರಲ್ಲೇ ಕಚ್ಚಾಟ ಇದೆ ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಅದು. ಕರೆಕ್ಟ್ ಪೃಥ್ವಿರಾಜ್, ನೀವು ಹೇಳಿರೋದು 100% ಸತ್ಯವಾದಂತದ್ದು. ಏನು ಅವರು ಮಾಗಡಿ ಬಾಲಕೃಷ್ಣ ಒಬ್ರು 4-5 ಬಾರಿ ಶಾಸಕರಾಗಿ ಆಯ್ಕೆ ಆದಂತವ್ರು, ಅವರ ಜನರ ನಾಡಿ ಮಿಡಿತ ಅವರಿಗೆ ಅರ್ಥ ಆಗಿದೆ. ಜನ ಹೇಗೆ ಈ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ಸಿನ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಅಂತೇಳಿ. ಏನಂತಂದ್ರೆ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಪಾರ್ಟಿಗೆ ಬಂದು ಪಾಪ ಅವರು ಒಂದು ಇಡೀ ಕಾಂಗ್ರೆಸ್ಸಿನ ಚುನಾವಣಾ ರಾಜಕಾರಣ ಅವ್ರದ್ದು ಏನಿದೆ ಅದು ಆಂತರಿಕವಾದಂತ ವಿಚಾರ. ಆದ್ರೆ ಇವರ ಬಡದಾಟದಿಂದ ರಾಜ್ಯದ ಯಾವ ಸಲುವಾಗಿ ಬಡದಾಡ್ತಿದ್ದಾರೆ ಇವರು? ರಾಜ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಇಬ್ರು ಬಡದಾಡ್ತಿದಾರ? ಇಲ್ಲ ರಾಜ್ಯದ ಯುವಕರಿಗೆ ಉದ್ಯೋಗ ಕೊಡ್ಲಿ ಸಲುವಾಗಿ ಬಡದಾಡ್ತಿದಾರ? ಇಲ್ಲ ಮಹಿಳೆಯರಿಗೆ ರಕ್ಷಣೆ ಕೊಡ್ಬೇಕು ಅಂತ ಬಡದಾಡ್ತಿದಾರ? ಇಲ್ಲ ಇವ್ರು ಬಡದಾಟ ಮುಖ್ಯಮಂತ್ರಿ ಆಗೋದು ಯಾವ ಕಾರಣಕ್ಕೆ? ಮುಖ್ಯಮಂತ್ರಿ ಆಗೋದು ಯಾವ ಕಾರಣ ಅಂದ್ರೆ, ಏನು ಸಿದ್ದರಾಮಯ್ಯನವ್ರು ಏನ್ ಲೂಟಿ ಹೊಡಿತಿದ್ರು ಅದನ್ನ ಬಿಟ್ಟು ಮತ್ತೆ ಡಿ.ಕೆ. ಶಿವಕುಮಾರ್ ಲೂಟಿ ಹೊಡಿಲಿಕ್ಕೆ ಹೋಗ್ತಕ್ಕಂಥದ್ದು. ಇದರಿಂದ ರಾಜ್ಯಕ್ಕೆ ಆಗ್ತಕ್ಕಂಥ ಪುರುಷಾರ್ಥ ಏನು? ಪ್ರಶ್ನೆ ಇರ್ತಕ್ಕಂಥದ್ದು, ಜನ ಒಮ್ಮೊಮ್ಮೆ ಇಷ್ಟು ದೊಡ್ಡ ಜನಾದೇಶ ಕೊಡೋದು ತಪ್ಪೇನು ಅಂತ ಅನ್ಸೋ ರೀತಿ ಒಳಗಡೆ ಕಾಂಗ್ರೆಸ್ಸಿಗರ ಈ ನೌಟಂಕಿ ನಡೀತಾ ಇರ್ತಕ್ಕಂಥದ್ದು. ಒಂದಪ್ಪಿಯರೇ ಪೃಥ್ವಿರಾಜ್ ಅವರೇ, ನಾ ಹೇಳ್ತೀನಿ ಏನಂತಂತಂದ, ದ ಮೋಸ್ಟ್ ಫೀಬಲ್ ಅಂಡ್ ವೀಕ್ ಹೈಕಮಾಂಡ್ ಇರೋದ್ರಿಂದ ಸಿದ್ದರಾಮಯ್ಯನವರು ಎದುರಿಸ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ವಿಧಿ ಇಲ್ಲದೆ ಡಿ.ಕೆ. ಶಿವಕುಮಾರ್ ಅಂತವ್ರಿಗೆ ಏನಾಗಿದೆ ಅಂತಂದ್ರೆ ಅವರ ಶಕ್ತಿ ಪ್ರದರ್ಶನವನ್ನ ತೋರಿಸ್ಕೊಡ್ಬೇಕಾಗಿದೆ. ಈಗ ನೋಡಿ, ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇದ್ರದ್ದು ಬಿಟ್ಟು ನಿನ್ನೆ ಈಗ ನೌಕರಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಕನ್ಕರೆನ್ಸಿ FD ಸಿಕ್ಕಿದ್ರು ಕೂಡ ಮುಂದೇನೋ ತಲೆ ಬಿಸಿ ಡಿ.ಕೆ. ಮಾಡ್ಕೊಳ್ಳಿ ಅಂತೇಳಿ, ಯಾಕಂದ್ರೆ ಒಳ ಮೀಸಲಾತಿಗೆ ನೋಟಿಫಿಕೇಶನ್ ಆಗ್ಬಿಡತ್ತೆ. ಒಳ ಮೀಸಲಾತಿ ಪ್ರಕಾರ ಇವತ್ತಿನ ಈ ರೋಸ್ಟರ್ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಎಗೇನು ಬೀದಿಗೆ ಬರ್ತಾರೆ. ಅಂದ್ರೆ ಇಡೀ ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡೋದಿಲ್ಲ, ರಾಜ್ಯದ ಯಾವುದೇ ಅಭಿವೃದ್ಧಿ ಮಾಡೋದಿಲ್ಲ. ಇವರಿಬ್ರು ದೊಂಬರಾಟವನ್ನ ನೋಡಿ ನೋಡಿ ಪಾಪ ನೀವೆಲ್ಲ ದಿನ ಡಿಬೇಟ್ ಮಾಡ್ತೀರಿ, ಪಾಪ ಜನಜಾಗೃತಿ ಮಾಡೋ ಕೆಲಸ ನಿಮ್ ಮಾಧ್ಯಮದವ್ರು ಮಾಡ್ತೀರಿ. ಅದು ಈ ಪಕ್ಷು ಮಾಗಡಿ ಬಾಲಕೃಷ್ಣ ಅವರ ಮಾತಿನ ಮುಖಾಂತರ ಬಂದಿದೆ ಅಂತ ನಾನಂತರೂ ಅನ್ಕೊಳ್ತೀನಿ. ಓಕೆ ಲೋಹಿತ್ ಅವರೇ, ಇಲ್ಲಿ ಇವ್ರ ಪಕ್ಷದ ಏನಾದರೂ ಇರಲಿ, 1000 ಕೊಳಕು ಆ ಗೊಚ್ಚೆ ಏನಾದರೂ ಇಟ್ಕೊಳ್ಳಿ, ಆದರೆ ವೋಟ್ ಹಾಕ್ದಂಥ ವೋಟರ್ಸ್ಗೆ, ಮತದಾರರಿಗೆ ಅವಮಾನ ಮಾಡ್ದಂತ ಆಗ್ತಾ ಇಲ್ವ? ಅಷ್ಟು ಬಿಗ್ ಮ್ಯಾಂಡೇಟ್ ಕೊಟ್ಟರು, BJP ವಿರುದ್ಧ ಹೋರಾಟ ಮಾಡ್ಕೊಂಬಂದ್ರು, ಇವ್ರು ಏನೋ ಬದಲಾವಣೆ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಂಬ್ಕೊಂಡು ಮತ ಹಾಕಿದ್ದಕ್ಕೆ ಅವಮಾನ ಮಾಡ್ತಾ ಇದಾರ, ಮತದಾರರಿಗೆ ಅವಮಾನ ಮಾಡ್ತಾ ಇದಾರ. ಈ ಥರ ಬಣ ರಾಜಕೀಯ ಮಾಡಿಕೊಂಡು ಯಾರು ಏನು ಎತ್ತ ಹೇಳಬೇಕು ಹೈಕಮಾಂಡು ಅಂತ ಬೀದಿ ರಂಪಾಟ ಮಾಡಿಕೊಂಡು ಯಾರು ಈ ಸರ್ಕಾರಕ್ಕೆ ವೋಟ್ ಹಾಕ್ಲಿಕ್ಕೆ ಮೂಲ ಕಾರಣಕರ್ತರಾಗಿರುವಂತ ನಮ್ಮ ಹಿಂದೂ ಸಮುದಾಯಗಳು ತುಂಬಾ ಸುಭಿಕ್ಷವಾಗಿದ್ದಾರೆ. ಅವರಿಗೆ ವರ್ಷಕ್ಕೆ ಸುಮಾರು ಒಂದು 60,000 ಕೋಟಿಯಷ್ಟು ಬೆನಿಫಿಟ್ ಗಳನ್ನ ತಗೊಂಡು ತುಂಬಾ ಚೆನ್ನಾಗಿದ್ದಾರೆ. ಮಹಿಳೆಯರು ತುಂಬಾ ಸುಭಿಕ್ಷವಾಗಿದ್ದಾರೆ. ಈ ನೀವ್ ಹೇಳಿದ್ರಿ ಕಳೆದ 2-3 ತಿಂಗಳಿಂದ ಇಂಥದೊಂದು ಚರ್ಚೆ ಅಂತ. ಹಾಗೇನಿಲ್ಲ, ಮಾಧ್ಯಮಗಳು ಮತ್ತು ವಿಶೇಷವಾಗಿ ಮಾಧ್ಯಮಗಳು ಎಲ್ಲದಕ್ಕೂ ಮಾಧ್ಯಮ ಅನ್ನುವಂಥದ್ದು ಫಸ್ಟ್ ನ ಬಿಟ್ಬಿಡಿ. ಯಾಕೆ ಗೊತ್ತಾ? ಅಲ್ಲ, ಯಾಕೆ ಹೇಳ್ತಾ ಇದೀನಿ, ಒಂದೇ ನಿಮಿಷ ಕೇಳಿಸ್ಕೊಂಡ್ಬಿಡಿ. ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಸರ್, ಬಾಲಕೃಷ್ಣ ಅವರ ಮಾತೇ ಇದೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂಗೆ ಮುಂದುವರ್ಕೊಂಡ್ರು ಹೋದ್ರೆ ಮುಖ ತೋರ್ಸ್ಲಿಕ್ಕೆ ಆಗಲ್ಲ ಕ್ಷೇತ್ರದಲ್ಲಿ, ಸರ್ಕಾರ ಮತ್ ಬರಲ್ಲ ಅಂತ. ಇದಕ್ಕೂ ಮಾಧ್ಯಮ ಕಾರಣ ಅನ್ಬೇಡಿ. ಬಾಲಕೃಷ್ಣ ಅವರು ತುಂಬಾ ಸ್ಪಷ್ಟವಾಗಿದ್ದಾರೆ. ನೀವು ಮಾಧ್ಯಮದವರು ಈ ರೀತಿ ಸೃಷ್ಟಿ ಮಾಡಿರೋ ಕಾರಣಕ್ಕೋಸ್ಕರ ನಮ್ಗೆ ಕ್ಷೇತ್ರಗಳಲ್ಲಿ ಕೇಳ್ತಾರೆ. ಸೊ ಅದಕ್ಕೊಂದು ಇತ್ಯರ್ಥ ಮಾಡಿ ಅಂತ ಅನ್ಬಿಟ್ಟು ಹೇಳಿದ್ರೆ, ಅವ್ರು ಹೇಳಿರೋದೇನು, ಮಾಧ್ಯಮಗಳು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ. ಮಾಧ್ಯಮದವರು ಅಂತ ಹೇಳೇ ಇಲ್ಲ ಸರ್, ನೀವೇ ಸೇರ್ಸ್ಕೊಂತ ಇದ್ದೀರಾ. ಹೇಳಿದ್ದಾರೆ. ಐ ಥಿಂಕ್ ಒಂದು ಸ್ಪೆಷಲ್ ಬೈಟ್ ಬಂದಿರಬೇಕು. ನೋಡಿ, ಇದೊಂದು ಗೊಂದಲವನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆ. ಬಟ್ ಅಲ್ಲಿ ಎಲ್ಲೂ ಗೊಂದಲ ಇಲ್ಲ. ಇವತ್ತು ನಮ್ಮ ಖರ್ಗೆ ಸಾಹೇಬ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಲೆವೆಲ್ ಅಲ್ಲಿ ಇಂತ ಏನು ಚರ್ಚೆ ಇಲ್ಲ. ನೀವು ಲೋಕಲಿ ನೀವೇನೋ ಮಾಡ್ಕೊಂಡು ನೀವು ಮಾಧ್ಯಮಗಳನ್ನ ಎತ್ತಿಕಟ್ಟಿ ಮಾಡ್ಕೊಳೋದ್ರಲ್ಲಿ ನಾವೇ ಅದ್ರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದಾರಲ್ಲ. ಇದಕ್ಕಿಂತ ಸ್ಪಷ್ಟವಾಗಿ ಮತ್ತೇನ್ ಹೇಳ್ಬೇಕು? ಒಂದು ಹೇಳ್ಬಿಡಿ ಹಂಗಾದ್ರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಮ್ಮ ನಡುವೆ ಚರ್ಚೆ ಆಗಿದೆ, ಬರೀ ನಾನು ಸಿದ್ದರಾಮಯ್ಯನವರಲ್ಲ, ವರಿಷ್ಠರೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆಯನ್ನ ಮಾಡಿದೀವಿ, ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದಾರಲ್ಲ, ಅದ್ರ ಅರ್ಥ ಏನ್ ಹೇಳ್ಬಿಡಿ ಸರ್. ನೋಡಿ, ನಾವು ನೀವು ಚರ್ಚೆ ಮಾಡ್ಕೊಂಡು ಅದು ನಿಮ್ಮ ನಡುವೆದದು. ಹೈಕಮಾಂಡ್ ನಡುವೆ ಏನಾದ್ರೂ ಚರ್ಚೆ ಆಗಿದ್ರೆ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್ ಇಫ್ ನೆಸೆಸರಿ.
ಅಷ್ಟೇ ಅಲ್ವಾ? ಅಷ್ಟೇ ಕ್ಲಾರಿಟಿ ಇರೋದು. ಅದಕ್ಕಿಂತ ಮತ್ತೇನ್ ಬೇಕದಕ್ಕೆ? ನೋಡಿ, ಈ ಕಾಂಗ್ರೆಸ್ ನ ಹೈಕಮಾಂಡ್ ಸುಮಾರು ಒಂದು 100 ವರ್ಷದಿಂದ ಇಂಥದೆಲ್ಲ ಕಾನ್ಫ್ಲಿಕ್ಟ್ ಗಳನ್ನ ಇದ್ದಿದ್ರೆ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದೆ. ದೇ ಆರ್ ಅಬ್ಸಲ್ಯೂಟ್ಲಿ ಕೇಪಬಲ್. ಎಸ್ ಸರ್, 100 ವರ್ಷ ಇದ್ದಿದ್ದೇ ಬೇರೆ. ಎಕ್ಸಾಕ್ಟ್ಲಿ, 100 ವರ್ಷ ಇದ್ದಿದ್ದೇ ಬೇರೆ. ಇವಾಗಿರುವಂತ ಕಾಂಗ್ರೆಸ್ ಸ್ಥಿತಿ ಬೇರೆ ಅಂತ ಅನ್ಸಲ್ವಾ ಸರ್? ಏನಿಲ್ಲ, ಕಾಂಗ್ರೆಸ್ ತನ್ನ ಅಹಿಂದ ವೋಟ್ ಬ್ಯಾಂಕ್ ಗಳನ್ನ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಅದರ ವೋಟ್ಗಳಿದ್ದಾವೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ವಕಾಲಿಕ ಸ್ಟ್ರಾಂಗ್, ಕಾಂಗ್ರೆಸ್ ನ ಹೈಕಮಾಂಡ್ ಸರ್ವಕಾಲಿಕ ಸ್ಟ್ರಾಂಗ್. ಮತ್ತೆ ಇವರು 2014ರಲ್ಲಿ ಇವರು ಹೇಳ್ತಾ ಬಂದಿದ್ರು ಕಾಂಗ್ರೆಸ್ ಮುಕ್ತ ಭಾರತ್ ಅಂತ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಇವರೇ ಮುಕ್ತ ಆಗ್ಬಿಡ್ತಾರೆ ಅಂತ ಪರಿಸ್ಥಿತಿ ಬಂದಿದೆ ಇವ್ರಗಳಿಗೆ. ದಟ್ ಇಸ್ ಓಕೆ. ನೋಡಿ, ಕಾಂಗ್ರೆಸ್ ಪಕ್ಷವನ್ನ ಕೆಲವೊಂದು ಕಾರಣಕ್ಕೋಸ್ಕರ ಈ ಮೀಡಿಯಾ ಟ್ರಯಲ್, ಮತ್ತೊಂದು ಮಾಧ್ಯಮ, ಸೋಷಿಯಲ್ ಮಾಧ್ಯಮ ಮತ್ತು ಇನ್ನೊಂದು ಆಡ್ ಆನ್ ಮಾಡ್ಬಿಡ್ತೀನಿ ಸರ್. ಇಕ್ಬಾಲ್ ಹುಸೇನ್ ಹೇಳಿದ್ರು, ಮೊನ್ನೆ ಹೋಗ್ ಬಂದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, 24ನೋ 28ನೇ ತಾರೀಕೊಳಗೇನೋ ಆಗ್ಬೋದು ಅನ್ಸುತ್ತೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರು. ಶಿವಗಂಗಾ ಬಸವರಾಜ್ ಅವರು ಹೇಳ್ತಾರೆ ಈ ಅವಧಿಲ್ಲೇ ಆಗ್ತಾರೆ, ಈ ಇಯರ್ ಎಂಡ್ ಒಳಗೇನೋ ಆಗ್ಬೋದು ಅಂತ ಹೇಳ್ತಾ ಇದ್ರು. ಈ ಡೇಟ್ ಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಅವರು ಬಿಜೆಪಿ ಶಾಸಕರ ಅಥವಾ ಮಾಧ್ಯಮದ ಆಂಕರ್ಗಳ ಅಥವಾ ಮಾಧ್ಯಮದ ರಿಪೋರ್ಟರ್ಗಳ? ಅವರು ಹೇಳಿ ಅದನ್ನ. ಅವ್ರದೇ ಹೇಳಿದ ಪ್ರಕಾರ ಪಾಪ ನಮ್ಮ ಇಕ್ಬಾಲ್ ಹುಸೇನ್ ಅವರು ತುಂಬಾ ಡೇಟ್ ಗಳನ್ನ ಕೊಟ್ಟರು, ನೋಡ್ದೆ ನಾನು. ಅವರ ಆಸೆಯನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಅದೇನು, ಕಾಂಗ್ರೆಸ್ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಒಂದು ಪಾರ್ಟಿ ಆಗಿರೋದ್ರಿಂದ ಇವೆಲ್ಲ ಧ್ವನಿಗಳನ್ನು ಸಹಿತ ಕೇಳಿಸ್ಕೊಳ್ಳುವ ವ್ಯವಧಾನ ಆ ಪಾರ್ಟಿಗಿದೆ ಮತ್ತು ಪಾರ್ಟಿಯ ಹೈಕಮಾಂಡ್ಗಿದೆ. ಅದ್ಯಾವುದೋ ಒಂದ್ ಸಂಘ ಕಂಟ್ರೋಲ್ ಮಾಡ್ತಾ ಇರುವಂತ ಪಾರ್ಟಿ ಅಲ್ಲಲ್ಲ ಸರ್. ಓಕೆ, ಹಂಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಅಂತ ಹೇಳಲಾಗ್ತಾ ಇದೆಯಲ್ಲ, ಇವರೆಲ್ಲ ಒಂದೆಡೆ ಸೇರಿದ್ದು ಬರೀ ಡಿನ್ನರ್ಗೋಸ್ಕರ ಅಷ್ಟೇ. ನಿಮ್ ಪ್ರಕಾರ ಡಿನ್ನರ್ಗೋಸ್ಕರ ಅಷ್ಟೇ? ಮತ್ತಲ್ಲಿ ಏನಿದೆ, ಕೆಲವರು ಸಚಿವಾಕಾಂಕ್ಷಿಗಳಿದ್ದಾರೆ. ಇವತ್ತು ಕ್ಯಾಬಿನೆಟ್ ರಿಷಫಲ್ ಡ್ಯೂ ಇರೋದು ಕಾರಣಕ್ಕೋಸ್ಕರ ಅವರವರು ಇಂಟ್ರೆಸ್ಟ್ ಅನ್ನ ಅವರವರ ಪೊಲಿಟಿಕಲ್ ಸ್ಟ್ಯಾನ್ಸ್ ಅನ್ನ ತಗೊಳ್ತಾರೆ. ಅದ್ರಲ್ಲೇನು ತಪ್ಪಿಲ್ಲ ಅಲ್ಲ, ರಾಜಕಾರಣ ಇದೆಯಲ್ಲ. ನೋಡಿ, ಬಿಜೆಪಿ ಸರ್ಕಾರದಲ್ಲಿ ಒಂದು ಟೆನ್ಯೂರ್ ಅಲ್ಲಿ 3 ಜನ ಸಿಎಂಗಳನ್ನ ನೋಡಿಲ್ವಾ ಸರ್ ನಾವು? ಈಗ ಡಿ ಕೆ ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಅವ್ರೇನು ಬಿಜೆಪಿ ಸಿಎಂ ಆಗ್ತಾರ? ಕಾಂಗ್ರೆಸ್ ಸಿಎಂ ಆಗ್ತಾರಲ್ಲ. ಅದ್ರೇನ ದೊಡ್ಡ ಚರ್ಚೆ ಏನಿದೆ ಅದರಲ್ಲಿ? ಓಕೆ, ಚರ್ಚೆ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ನಿಮ್ಮಲ್ಲಿರುವಂತ ಮಾತುಗಳು, ಬರ್ತಾ ಇರುವಂತ ಕೌಂಟರ್ ಸ್ಟೇಟ್ಮೆಂಟ್ಗಳು, ಆಮೇಲೆ ಬಾಲನೆ ನಾಯಿ ಅಲ್ಲಾಡ್ದಂತೆ ಅಂತ ಹೇಳ್ತಾ ಇರುವಂತದ್ದು, ಅದಕ್ಕೆ ಡಿ ಕೆ ಸುರೇಶ್ ಅವರು ಕೌಂಟರ್ ಕೊಡ್ತಾ ಇರುವಂತದ್ದೇನು, ನಿಯತ್ತಿನ ನಾಯಿಗಳು ನಾವೆಲ್ಲರೂ ಕೂಡ, ನಿಷ್ಠಾವಂತ ನಾಯಿಗಳು ಅಂತ ಹೇಳಿ ವಲಸಿಗರಿಗೆ ಒಂದು ರೀತಿಯಾದಂತ ಕೌಂಟರ್ ಕೊಟ್ಟಿದ್ದು, ಇವೆಲ್ಲವೂ ಕೂಡ ಸುಮ್ಮನೆ ಮಾಧ್ಯಮಕ್ಕೆ ಬಿಜೆಪಿ ಅವರಿಗೆ ಅಂತ ಕಾಣಿಸುತ್ತೆ. ಮಹೇಶ್ ಅವರೇ, ಕಾಂಗ್ರೆಸ್ ನಲ್ಲಿರೋರು ಎಲ್ಲರೂ ಸಹಿತ ನಿಯತ್ತಿನ ನಾಯಿಗಳೇ, ಅದ್ರ ಬಗ್ಗೆ ಮಾತಿಲ್ಲ. ಅವ್ರು ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ. ಮಹೇಶ್ ಬಗ್ಗೆ ಹೇಳಿದ್ರಿ ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ, ಇವರು ನಮ್ಮ ಲೋಹಿತ್ ನಾಯಕ್ ಅವರು ಕಾಂಗ್ರೆಸ್ಸಿನ ವಕ್ತಾರೋ ಅವರ ಹೈಯಿಂದ ವಕ್ತಾರೋ ಗೊತ್ತಿಲ್ಲ. ಅವರು ಪದೇ ನಾವು ಹೈಯಿಂದ ಮತ್ತೆ ಕಾಂಗ್ರೆಸ್ ಒಂದು ಅಂತ ಅನ್ಕೊಂಡಿರ್ತಾರೆ. ಅದು ಅಹಿಂದ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಹಿಂದ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸೋಷಿಯಲ್ ಜಸ್ಟಿಸ್ ಪರವಾಗಿದೆ, ಅಹಿಂದ ಸೋಷಿಯಲ್ ಜಸ್ಟಿಸ್ ಕೇಳುತ್ತೆ. ಬಿಜೆಪಿ ತರ ಸೋಷಿಯಲ್ ಜಸ್ಟಿಸ್ ನ ವಿರೋಧವಾಗಿಲ್ಲ. ಮುಸಲ್ಮಾನ್ ಕಮ್ಯುನಿಟಿಗೆ ಒಂದು ಸೀಟನ್ನು ಕೊಡಲ್ಲ, ಅವ್ರು ವೋಟ್ ಬೇಡ ಅಂತ ಹೇಳಲ್ಲ. ಅಹಿಂದ ಎಲ್ಲರನ್ನು ಒಳಗೊಂಡಿರುವಂತ, ಶೋಷಣೆಗೆ ಒಳಗೊಂಡಿರುವಂತ ಕರ್ನಾಟಕದ 75% ಇರುವಂತ ಒಂದು ಸಮೂಹ, ಮತ್ತೊಂದು ಅದೊಂದು ಕಮ್ಯುನಿಟಿ. ನೋಡಿ, ನಮ್ಮ ಸಮಸ್ಯೆಗಳನ್ನ ಚರ್ಚೆಗೆ ನಮ್ಮ ವೇದಿಕೆಯನ್ನ ಕಟ್ಕೊಂಡಿದ್ದೇವೆ. ನಿಮ್ಗೊಂದು ಸ್ಪಷ್ಟತೆ ಇರಲಿ. ನೆವರ್ ವಿಲ್ ಗೋ ಟು ಬಿಜೆಪಿ. ಅಲ್ಲ, ಹಿಂದೆ ಹೋಗಲ್ಲ, ಮೇ ಬಿ ಹಿಂದೆ ಹೋಗ್ಬೋದೇನೋ. ಯಾರು ಹೋಗಲ್ಲ. ಪರವಾಗಿರೋ ಅಹಿಂದ ಏನಿದೆ ಬಿಜೆಪಿ ಜೊತೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಬಿಜೆಪಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಇಲ್ಲ. ಸೋಷಿಯಲ್ ಜಸ್ಟಿಸ್ ಇಲ್ಲ. ಸೊ ಹೀಗಾಗಿ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಹಿಮಾಚಲದಲ್ಲಿ ಮಾತ್ರ ಅಹಿಂದ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಜೊತೆ ನಿಂತಿದೆ 3 ರಾಜ್ಯದಲ್ಲಿ. ಇನ್ನು ಉಳಿದಿರುವಂತ ರಾಜ್ಯಗಳಲ್ಲಿ ಜಸ್ಟಿಸ್ ಸಿಗ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಅಹಿಂದ ವರ್ಗ ಬಿಜೆಪಿ ಜೊತೆ ನಿಂತಿದೆ. ಈಗ ಒಂದೇ ನಿಮಿಷ ಲೋಹಿತ್ ಅವ್ರೆ, ಮಹೇಶ್ ಅವರು ಮಾತಾಡ್ಲಿ. ಅಂದ್ರೆ ಇಬ್ರು ಮಾತಾಡ್ತಿದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ಆಡಿಬಲ್ ಇರಲ್ಲ. ಅವಕಾಶ ಮಾಡಿ, ನಿಮ್ ಕೇಳ್ತಾ ಮಹೇಶ್ ಅವ್ರ ನೋಡಿ, ಇಲ್ಲಿ ನೀವು ಪ್ರಶ್ನೆ ಕೇಳಿದಂಥದ್ದು ಮಹದೇವಪ್ಪನವರು ನಾಯಿ ಬಾಲದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಕ್ಕೂ ಮುಂಚೆ ಅವ್ರ ಮಧ್ಯೆ ಬಂದ್ರು. ಕಾಂಗ್ರೆಸ್ ಧೋರಣೆ ಹೇಗಿದೆ ಅಂತಂದ್ರೆ,
ನಿಷ್ಠಾವಂತ ಕಾರ್ಯಕರ್ತರನ್ನ ಸಂಬೋಧನೆ ಮಾಡೋದು ಯಾವ ಹಂತಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿರುವಂತ ಅಂಶ ಇಲ್ಲಿ. ಮತ್ತು ಆ ದ್ರಾಷ್ಟತೆ ಯಾಕೆ ಬಂದ್ಬಿಡ್ತು ಮಹದೇವಪ್ಪನ ಬಾಯಿನಲ್ಲಿ? ಮಹದೇವಪ್ಪನ ಬಾಯಿನಲ್ಲಿ ಯಾಕೆ ಆ ದ್ರಾಷ್ಟತೆ ಬಂತು ಅಂತಂತಂದ್ರೆ, ಇವರನ್ನ ಕೇಳಕ್ಕೆ ಯಾರು ಇಲ್ಲ ಅನ್ನುವಂತ ಭಾವ ನಿರ್ಮಾಣ ಮಾಡೋ ಸಲುವಾಗಿ ಈ ತರದ್ದೆಲ್ಲ ಮಾತನಾಡ್ತಿರ್ತಕ್ಕಂಥದ್ದು. ಸ್ನೇಹಿತರು ಮಾತನಾಡ್ತಾ ಒಂದು ಮಾತಂದ್ರು, ಹಿಂದುಳಿದ ವರ್ಗಗಳು ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಈ ದೇಶದ 20 ರಾಜ್ಯಗಳಲ್ಲಿ ನಾವು ಆಡಳಿತವನ್ನ ಮಾಡ್ತಾ ಇದ್ದೇವೆ. ದೇಶದ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, 1600ಕ್ಕಿಂತ ಹೆಚ್ಚಿಗೆ ಶಾಸಕರು ಇರ್ತಕ್ಕಂಥದ್ದು ಇರ್ಬೋದು, ಈ ದೇಶದ ರಾಷ್ಟ್ರಪತಿಗಳಿಂದ ಹಿಡಿದು ಪ್ರತಿಯೊಂದು ಈ ದೇಶದ ಸಂಪುಟದ ಒಳಗಡೆ 65%ಕ್ಕೂ ಹೆಚ್ಚು ಹಿಂದುಳಿದವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿ ರಾಷ್ಟ್ರಪತಿಗಳು ಬುಡಕಟ್ಟು ಜನಾಂಗದವ್ರು ಆಗ್ತಾರೆ, ಬಿಜೆಪಿಯ ಮುಖ್ಯಮಂತ್ರಿಗಳು SC ST ಸಮುದಾಯದವ್ರು ಆಗ್ತಾರೆ, ರಾಜ್ಯಪಾಲರು ಕೂಡ ಮುಸಲ್ಮಾನರಿದ್ದಾರೆ, ಪ್ರಧಾನಮಂತ್ರಿಗಳೇ ಇದಾರಲ್ಲ, ಒಂದು 4 ಜನ ಕಾಪಿ ಎಷ್ಟು ಜನ ಎಂಪಿಗಳಿದ್ದಾರೆ? ಮುಸಲ್ಮಾನರು ಒಂದು 12-13% ಇದ್ದಾರೆ ದೇಶದಲ್ಲಿ. ಅವ್ರನ್ನ ಬಿಟ್ಟು ನೀವು ರಾಜಕಾರಣ ಮಾಡ್ತಾ ಇದ್ರಲ್ಲ. ಅವ್ರಿಗೆ ಬೇರೆ ಸಾಮ್ರಾಜ್ಯ ಇದೆ ಅಂತ ಬಾವಿಕಪ್ಪೆಗೆ ಗೊತ್ತಿರುವ ಆತರ ಬಹುಶಃ ನಮ್ಮ ಅಹಿಂದ ಅಂತ ಹೇಳುವಂತ ನಾಯಕರಿಗೆ ಅದರ ಪರಿಕಲ್ಪನೆ ಗೊತ್ತಿಲ್ಲ ಅವರಿಗೆ. ಈ ಜಗತ್ತಿನ ದೊಡ್ಡದಾದಂತ ರಾಜಕೀಯ ಪಾರ್ಟಿ ಯಾಕಶ್ಚಿತ್ ಒಂದು 2-3 ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಅವ್ರು ಭಾವಿಸ್ಬಿಟ್ಟಿದ್ದಾರೆ. ಯಾಕೆ ಮಾಗಡಿ ಬಾಲಕೃಷ್ಣ ಈ ಮಾತು ಹೇಳಿದ್ರೆ ಹೇಳಿ? ಮಾಗಡಿ ಬಾಲಕೃಷ್ಣರಿಗೆ ಜನರ ನಾಡಿ ಮಿಡಿತ ಅರ್ಥ ಆಗ್ತಾ ಇದೆ. ಜನ ಕಾಂಗ್ರೆಸ್ ಇಂದ ದೂರ ಹೋಗ್ತಿದ್ದಾರೆ. ಕಾಂಗ್ರೆಸ್ ಮಾತು ಕೊಟ್ಟಿದ್ದಲ್ಲ, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಹಿಂದುಳಿದವ್ರಿಗೆ ಮಾಡಿದ್ದಾರೆ. ಒಬ್ಬ ಸಿದ್ದರಾಮಯ್ಯ 108 ಹಿಂದುಳಿದ ಜಾತಿಯವರು ಇದ್ದಾರೆ, ಒಂದೇ ಕುರುಬ ಸಮುದಾಯಕ್ಕೆ ಬಿಟ್ಟು ಇನ್ನೊಂದು ಜಾತಿಯವರಿಗೆ ಮುಂದೆ ತರುವಂತ ಕೆಲಸ ಮಾಡಲಿಲ್ಲ. ಹಿಂದುಳಿದ ವರ್ಗದ ನಿಮ್ಗೆ ನೀವು ಕುರುಬರ ವಿರೋಧಿ ಇದ್ದೀರಾ? ಆಯ್ತು, ಕುರುಬರ ಮುಂದೆ ತಂದರೆ ನೀವು ಕುರುಬರ ವಿರೋಧಿ ಇದ್ದೀರಾ? ಬಿಜೆಪಿ ಪಕ್ಷ ಕುರುಬರ ವಿರೋಧಿ ಇದೆಯಾ? ಆಯ್ತು, ಪುನರ್ ಸಮೀಕ್ಷೆ ಆಯ್ತು. ಡಿಕ್ಲೇರ್ ಮಾಡಿ. ಹೇಗೆ ನೀವು ಡಿಕ್ಲೇರ್ ಮಾಡಿ, ಮುಸಲ್ಮಾನರು ಓಟ್ ಬೇಡ ಅಂತ ಹೇಳಿದ್ರಲ್ಲ, ಅದೇ ರೀತಿ ಕುರುಬರು ಓಟ್ ಬೇಡ ಅಂತ ಅನ್ಬಿಟ್ಟು ಹೇಳಿ ನೀವು ಮಾಡಿದ್ರೆ ಇವ್ರ ಕೈಲಿ ಕಾಂತರಾಜ್ ಆಯೋಗ ಯಾವ ಪುರುಷಾರ್ಥಕ್ಕೆ ಮಾಡಿದ್ರು? ಕಾಂತರಾಜ್ ಆಯೋಗದ ಮುಖಾಂತರ ಹಿಂದುಳಿದವರಿಗೆ ಪ್ರತಿಯೊಂದು, ನಾನು ಒಬ್ಬ ಹಿಂದುಳಿದವನು, ನನ್ಗೆ ಗೊತ್ತಿದೆ, ಸಿದ್ದರಾಮಯ್ಯ ಹಿಂದುಳಿದವರಿಗೆ ಮೋಸ ಮಾಡಿದಷ್ಟು ಈ ಭೂಮಿ ಒಳಗಡೆ ಇನ್ನೊಬ್ಬ ಮಾಡಿರ್ಲಿಕ್ಕಿಲ್ಲ. ಸರ್, ಅವರು ಜಾತಿ ಗಣತಿದು ಪ್ರಶ್ನೆ ಮಾಡ್ತಾ ಇದ್ದಾರೆ ಲೋಹಿತ್ ಅವರೇ. ಈ ಹಿಂದೆ ಕಾಂತರಾಜ್ ಅವ್ರ ವರದಿ ಆಯ್ತು, ಈಗ ಮತ್ತೊಂದು ಸಮೀಕ್ಷೆಯನ್ನ ಮಾಡಿದ್ರು. 90 ಡೇಸ್ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು. ಎಷ್ಟು ದಿನ ಆಯ್ತು? ಇನ್ನು ಯಾವಾಗಂತೆ? ಅಧಿಕಾರದಿಂದ ಕೆಳಗಿಳಿಯುವಂತ ಸಂದರ್ಭದಲ್ಲಿ ಗುರಾಣಿ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತ ಬಿಜೆಪಿಯವರ ಆರೋಪ. ನೋಡಿ, ಜಾತಿ ಗಣತಿಗೆ ಅತಿ ಹೆಚ್ಚು ವಿರೋಧಿಸಿದ್ದು ಬಿಜೆಪಿ ಪಕ್ಷ ಮತ್ತು ಮುಂದುವರಿದ ವರ್ಗಗಳು. ಇದೊಂದು ಸ್ಪಷ್ಟವಾಗಿರ್ಲಿ. ಯಾರ್ಯಾರನ್ನ ಕಟ್ಟಿದ್ರು, ಯಾವ್ಯಾವ ಮಠಾಧೀಶಗಳನ್ನ ಕಟ್ಟಿದ್ರು, ಯಾವ್ಯಾವ ಮೀಡಿಯಾ ಟ್ರಯಲ್ ಮಾಡಿದ್ರು, ಯಾರ್ಯಾರ ಹತ್ರ ಸ್ಟೇಟ್ಮೆಂಟ್ ಕೊಟ್ರು, ಇದೆಲ್ಲದೂ ಸಹಿತ ನೋಡಿದ್ದೇವೆ. ಅದೇ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ನಾವು ಸೋಷಿಯಲ್ ಜಸ್ಟಿಸ್ ಇಲ್ಲ ಹೇಳೋದು, ನಾವ್ ಹೇಳ್ತಾ ಇರೋದು. ಅಲ್ಲ ಸರ್, ಇವತ್ತು ಈಗ ಜಾತಿ ಗಣತಿ ಕೇಳಿದ್ವಿ, ಅದೆಲ್ಲಿಗೆ ಹೋಯ್ತು ಸರ್? ಜಾತಿ ಗಣತಿ ಏನಾಯ್ತು ಸರ್? ಇಡೀ ಇಂಡಿಯಾದಲ್ಲೇ ಜಾತಿ ಗಣತಿಯನ್ನ ಸಮೀಕ್ಷೆ ಮಾಡಬೇಕು ಅಂತ ಫಸ್ಟ್ ಆರಂಭ ಮಾಡಿದ್ದು ಸಿದ್ದರಾಮಯ್ಯನವರು. ಆದ್ರೆ 2 ವರ್ಷದಲ್ಲಿ ಬಿಹಾರದಲ್ಲಿ ರಿಲೀಸ್ ಆಯ್ತು, ನಿತೀಶ್ ಕುಮಾರ್ ಅವ್ರ ನೇತೃತ್ವದಲ್ಲಿ. ನಮ್ಮ ರಾಜ್ಯದಲ್ಲಿ ಆಗ್ಲೇ ಇಲ್ಲ 10 ವರ್ಷ. ಅದಾದ್ಮೇಲೆ ಮುಗ್ದೋಯ್ತಪ್ಪ 10 ವರ್ಷ ಆ ಟರ್ಮು. ಈಗ ಇನ್ನೊಂದು ಮಾಡೋಣ ಅಂತ ಮಾಡಿದ್ರು. ನೋಡಿ, ಒಂದ್ ನಿಮಿಷ ಕೇಳಿ. ಅಂತದ್ದೊಂದು ನೋವು ನಮಗೂ ಇದೆ. ಆದ್ರೆ ಇದು ದೇಶದ, ನೀವು ಇತಿಹಾಸ ತಗೊಳ್ಳಿ, ಸೋಷಿಯಲ್ ಜಸ್ಟಿಸ್ ನ ಪರವಾಗಿರುವ ಯಾವುದೇ ನಿರ್ಧಾರಗಳು ಸಹಿತ ಅದು ಹೊರಗಡೆ ಬರ್ಲಿಕ್ಕೆ ಈ ವ್ಯವಸ್ಥೆಯಲ್ಲಿ ಅಷ್ಟು ಸುಲಭದ ಮಾತಲ್ಲ. ಅದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಈ ವ್ಯವಸ್ಥೆ ಮುಂದುವರಿದ ವರ್ಗಗಳ ಕಪಿಮುಷ್ಟಿಯಲ್ಲಿದೆ. ಸೊ ಅದರ ವಿರುದ್ಧವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಹೋರಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾರೇ ಒಬ್ಬ ಹಿಂದುಳಿದ ವರ್ಗದ ನಾಯಕ ಇರ್ತಾರಲ್ಲ ಅಥವಾ ದಲಿತರು ಇರ್ತಾರಲ್ಲ, ಇವರೆಲ್ಲರೂ ಸಹಿತ ಈ ವಿರುದ್ಧವಾಗಿ ಹೋರಾಡ್ತಾರೆ. ಒಂದ್ ನಿಮಿಷ ಚೀಫ್ ಮಿನಿಸ್ಟರ್ ಈ ಕರ್ನಾಟಕ ಅಂತಂದ್ರೆ ಸಿದ್ದರಾಮಯ್ಯರು ಒಬ್ಬ ಕುಣಿಲಾರ್ದವಳು ನೆಲ ಡೊಂಕು ಅಂತ ಹೇಳ್ದಂಗೆ ಇವ್ರ ಕೈಲಿ ರಾಜಕೀಯ ಬದ್ಧತೆ ತೋರ್ಸ್ಕೊಳಕ್ ಸಾಧ್ಯ ಇರ್ಲಿಲ್ಲ. ಹಿಂದುಳಿದವರ ಚಾಂಪಿಯನ್ ಅಂತೇಳಿ ಮೊನ್ನೆ ಒಂದು ಲೇಖನ ಬರೆದ್ರು ಸಿದ್ದರಾಮಯ್ಯನವರು. ನಾನು ಕುರಿಗಾಯಿ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ತೊಂದರೆ ಕೊಡ್ತಿದ್ದಾರೆ, ಅಧಿಕಾರದಿಂದ ಇಳಿಸ್ತಿದ್ದಾರೆ ಅಂತೇಳಿ. ಅಂದ್ರೆ ನಿಜ, ಅದು ಜಾತಿನ ಬಂಡವಾಳ ಮಾಡೋದು ನಿಜ. ಈ ದೇಶದ ನೋಡಿ, ಒಂದ್ ನಿಮಿಷ, ಈ ಕರ್ನಾಟಕದ ಇತಿಹಾಸನ ತಗೊಳ್ಳಿ, ಒಂದ್ ನಿಮಿಷ ಕೇಳಿ. ವಿಜಯಶಂಕರ್ ಮಾಡಿದೀವಿ. ಇವರು ಭ್ರಷ್ಟಾಚಾರವನ್ನ ಮುಚ್ಚಿಸ ಸಲುವಾಗಿ ಲೇಖನ ಬರೀತಾರೆ. ಇವರನ್ನ ಏನು ಕುರುಬರು ಅಂತೇಳಿ ಇಡೀ 40 ವರ್ಷ ರಾಜಕೀಯದಲ್ಲಿ ರಾಜ್ಯ ಜನ ಬೇರೆ ಬೇರೆ ಸಮುದಾಯದವರು ಇವ್ರಿಗೆ ಬೆಂಬಲ ಕೊಡ್ಲಿಲ್ವಾ? ಇವ್ರು ಕುರುಬರು ಅಂತೇಳಿ ಕುರುಬ ಸಮುದಾಯದ ಬಗ್ಗೆ ಈ ರೀತಿ ದ್ವೇಷ
ಯಾಕೆ ಇದು ನಮ್ಮ ಕುರುಬರು ಯಾವ ದ್ವೇಷ ಸರ್? ಯಾರು ದ್ವೇಷ ಮಾಡ್ತಾ ಇದಾರೆ? ಬನ್ನಿ ಸರ್, ಯಾರು ಯಾವಾಗ ಯಾಕೆ ದ್ವೇಷ ಮಾಡ್ತಾರೆ? ಈಗ ಬಿಡಿ, ಅದು ಒಟ್ಟಾರೆ ಹೇಳಿದ್ರಲ್ಲ ಇವಾಗ ಪಾಯಿಂಟಿಗೆ ಬರೋಣ. ಲೋಹಿತ್ ಅವ್ರೆ, ಪಾಯಿಂಟಿಗೆ ಬರೋಣ. ಈಗ ಗೊಂದಲ ಅಷ್ಟೆಲ್ಲ ಒತ್ಕೊಂಡು ಉರಿತಾ ಇದೆ, ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಹೈಕಮಾಂಡ್ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತ ಅನ್ಸಲ್ವಾ ಅಂತ? ಯಾಕೆಂದ್ರೆ ಇದನ್ನ ಓಕೆ, ನೀವೇನೋ ಹೇಳ್ತಾ ಇದ್ರೆ ಹೈಕಮಾಂಡ್ ಕ್ಲಾರಿಟಿ ಕೊಟ್ಬಿಟ್ಟಿದೆ ಅಂತ. ರಾಮಲಿಂಗಾರೆಡ್ಡಿ ಅವರಿಂದ ಹಿಡಿದು KH ಮುನಿಯಪ್ಪ ಅವರಿಂದ ಹಿಡಿದು ಎಲ್ಲ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನ ಹೇಳ್ಬಿಡ್ಲಿ, ಇಲ್ಲಾಂದ್ರೆ ಗೊಂದಲ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ. ಹೈಕಮಾಂಡ್ ನೋಡಿ, ಹೈಕಮಾಂಡ್ ಯಾವಾಗ ಇನ್ವಾಲ್ವ್ ಆಗ್ಬೇಕು ಅವ್ರು ಆಗ್ತಾರೆ. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲೇ ಹೈಕಮಾಂಡ್ ಕೂತ್ಕೊಂಡಿದೆ ಇವತ್ತು. ಯಾರು? ನಮ್ಮ ಖರ್ಗೆ ಸಾಹೇಬ್ರು ಇಲ್ಲೇ ಕೂತ್ಕೊಂಡಿದ್ದಾರೆ. ಹಿ ಇಸ್ ವಾಚಿಂಗ್ ಎವ್ರಿಥಿಂಗ್. ಯಾರ್ಯಾರು ಏನೇನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಅದೆಲ್ಲವೂ ಸಹಿತ ಗಮನಿಸ್ತಾ ಇದ್ದಾರೆ. ಎಷ್ಟು ದಿನ ವಾಚ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಏನು ತೊಂದ್ರೆ ಏನಿದೆ? ವಾಟ್ ಇಸ್ ದರ್ ಇನ್ ದಟ್? ಮಾತಾಡ್ಲಿ ರೀ. ಇದೊಂದು ಆಂತರಿಕ ಪ್ರಜಾಪ್ರಭುತ್ವ ಇಂತ ಪಾರ್ಟಿ ಆಗಿರೋದ್ರಿಂದ ಮಾತಾಡ್ಲಿ ಅವರು. ಓಕೆ ಓಕೆ ಮಹೇಶ್ ಸರ್, ಲಾಸ್ಟ್. ಅದ್ರಲ್ಲಿ ಮಾತೇ ಆಡಬಾರ್ದು ಅಂದ್ರೆ ಹೇಗೆ? ಓಕೆ ಓಕೆ ಮಹೇಶ್ ಸರ್, ಮಾತೇ ಆಡಬಾರ್ದು ಅಂದ್ರೆ ಹೇಗೆ ಸರ್? ಮಹೇಶ್ ಸರ್ ಕೊನೆಯದಾಗಿ ಏನ್ ಹೇಳ್ತೀರಾ? ಸರ್ ಕೊನೆದಾಗಿ ಏನಿಲ್ಲ ಸರ್, ಆದಷ್ಟು ಬೇಗ ನೋಡಿ, ಕಾಂಗ್ರೆಸ್ಸಿಗರ ಈ ಏನು ದೊಂಬರಾಟ ಇದೆ ಅದಕ್ಕೊಂದು ಅಂತ್ಯ ಆಡಬೇಕು. ರಾಜ್ಯದ ಜನ ಕುತೂಹಲದಿಂದ ಬಹಳ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಇಂಥ ಒಂದು ಭ್ರಷ್ಟ, ಅಸಮರ್ಥ, ಕೋಮು ರಾಜಕಾರಣ ಮಾಡ್ತಕ್ಕಂಥ ಏನು ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಜನ ಕಾತುರದಿಂದ ಕಾಯ್ಕೊಂಡಿರ್ತಕ್ಕಂಥದ್ದು. ಇವ್ರು ಯಾರು ಮುಖ್ಯಮಂತ್ರಿ ಆದ್ರೂ ಇವ್ರ ಬಂಡವಾಳ ಇಷ್ಟೇನೆ. ಇವರೆಲ್ಲರೂ ಕೂಡ ಆಲಿಬಾಬಾ ಮತ್ತು 40 ಜನ ಕಳ್ಳರ ರೀತಿ ಇಡೀ ಕ್ಯಾಬಿನೆಟ್ಟೇ ಕಳ್ತಂತದ್ದು, ಮೋಸ ಮಾಡುವಂತ ಒಂದು ನಿರ್ಲಜ್ಜ ಭಾವದಿಂದ ಇರತಕ್ಕಂಥ ತುಷ್ಟೀಕರಣದ ಓಟಿನ ಸಲುವಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡಿ ಇಡೀ ಅಶಾಂತಿಯನ್ನ, ಅರಾಜಕತೆಯನ್ನ, ನಕಾರಾತ್ಮಕ ರಾಜಕಾರಣವನ್ನ ಮಾಡುವಂತ ಒಂದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ನೋಡಕ್ಕೆ ಜನ ಬಹಳ ತುದಿಗಾಲಲ್ಲಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರ ಮಾತು ಬಹಳ ಹತ್ತಿರದಲ್ಲಿ ಸತ್ಯ ಆಗುತ್ತೆ. ಓಕೆ, ಈ ಡಿಬೇಟ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಲೋಹಿತ್ ಅವರೇ, ಹಾಗೆ ಮಹೇಶ್ ಅವರೇ ಇಷ್ಟೊತ್ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ನೋಡೋಣ